ಕುಸ್ತಿಪಟು ಬಜರಂಗ್ ಪುನಿಯಾಗೆ 4 ವರ್ಷ ನಿಷೇಧ ಹೇರಲಾಗಿದೆ. ಒಲಿಂಪಿಕ್ಸ್ ಕಂಚಿನ ಪದಕ ವಿಜೇತ ಬಜರಂಗ್ ಪುನಿಯಾ ಡೋಪಿಂಗ್ ನೀತಿ ಸಂಹಿತೆ ಉಲ್ಲಂಘಿಸಿದ್ದ ಆರೋಪ ವ್ಯಕ್ತವಾಗ್ತಾ ಇದೆ. 4 ವರ್ಷಗಳ ಕಾಲ ಕುಸ್ತಿ ಮೈದಾನದಿಂದ ನಿಷೇಧಿಸಿದ ನಾಡ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ಪರ್ಧೆಯಿಂದ ಪುನಿಯಾ ಬ್ಯಾನ್ ಆಗಿದ್ದಾರೆ. ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ, ತರಬೇತಿ ಪಡೆಯುವಂತಿಲ್ಲ, ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸುವಂತೆಯೂ ಇಲ್ಲ. ಡೋಪಿಂಗ್ ಪರೀಕ್ಷೆಗೆ ಮೂತ್ರದ ಮಾದರಿ ನೀಡಲು ನಿರಾಕರಿಸಿದ ಹಿನ್ನೆಲೆ ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸುವಂತೆಯೂ ಇಲ್ಲ. ಡೋಪಿಂಗ್ ಪರೀಕ್ಷೆಗೆ ಮೂತ್ರದ ಮಾದರಿ ನೀಡಲು ನಿರಾಕರಿಸಿದ ಹಿನ್ನೆಲೆ ಕುಸ್ತಿ ಮೈದಾನದಿಂದ ಕುಸ್ತಿಪಟು ಬಜರಂಗ್ ಪುನಿಯಾ ಬ್ಯಾನ್ ಆಗಿದ್ದಾರೆ. ಏಪ್ರಿಲ್ 23, 2024ರಿಂದ ಪುನಿಯಾ ಅನರ್ಹತೆ ಜಾರಿಗೆ ಎಂದ ನಾಡ. ಡೋಪ್ ಪರೀಕ್ಷೆ ವೇಳೆ ನಾಡ ಕಾರ್ಯಶೈಲಿ ಪ್ರಶ್ನಿಸಿದ್ದ ಪುನಿಯಾ ಪರೀಕ್ಷೆಗೆ ತಂದಿದ್ದ ಕಿಟ್ ಅವಧಿ ಮುಗಿದಿದೆ ಎಂದು ಆರೋಪಿಸಿದ್ದ ಪುನಿಯಾ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದ ಬಜರಂಗ್ ಪುನಿಯಾ ಕುಸ್ತಿಪಟು ಬಜರಂಗ್ ಪುನಿಯಾಗೆ 4 ವರ್ಷ ನಿಷೇಧ ಹೇರಲಾಗಿದೆ. ಹಾಗಾದ್ರೆ ಕುಸ್ತಿ ಆಟದಿಂದ ಬಜರಂಗ್ ಪುನಿಯಾಗೆ ಗೇಟ್ ಪಾಸ. ಒಲಿಂಪಿಕ್ಸ್ ಕಂಚಿನ ಪದಕ ವಿಜೇತ ಬಜರಂಗ್ ಪುನಿಯಾ ಡೋಪಿಂಗ್ ನೀತಿ ಸಂಹಿತೆ ಉಲ್ಲಂಘಿಸಿದ್ದ ಆರೋಪ ವ್ಯಕ್ತವಾಗ್ತಾ ಇದೆ. 4 ವರ್ಷಗಳ ಕಾಲ ಕುಸ್ತಿ ಮೈದಾನದಿಂದ ನಾಡ ಅವರು ಬಜರಂಗ್ ಪುನಿಯಾ ಅವರನ್ನ ನಿಷೇಧಿಸಿದ್ದಾರೆ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ಪರ್ಧೆಯಿಂದ ಪುನಿಯಾ ಅವರನ್ನ ಬ್ಯಾನ್ ಮಾಡಿದ್ದಾರೆ. ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ, ತರಬೇತಿ ಪಡೆಯುವಂತಿಲ್ಲ, ವಿದೇಶದಲ್ಲಿ ಉದ್ಯೋಗಕ್ಕಾಗಿ ಅರ್ಜಿ ಕೂಡ ಸಲ್ಲಿಸುವಂತಿಲ್ಲ. ಡೋಪಿಂಗ್ ಪರೀಕ್ಷೆಗೆ ಮೂತ್ರದ ಮಾದರಿ ನೀಡಲು ನಿರಾಕರಿಸಿದ ಹಿನ್ನೆಲೆ ಈಗ ಕುಸ್ತಿ ಮೈದಾನದಿಂದ ಕುಸ್ತಿಪಟು ಬಜರಂಗ್ ಪುನಿಯಾ ಬ್ಯಾನ್ ಆಗಿದ್ದಾರೆ. ಏಪ್ರಿಲ್ 23, 2024ರಿಂದ ಪುನಿಯಾ ಅನರ್ಹತೆ ಜಾರಿಗೆ ಎಂದ ನಾಡ. ಡೋಪ್ ಪರೀಕ್ಷೆ ವೇಳೆ ನಾಡ ಕಾರ್ಯಶೈಲಿ ಪ್ರಶ್ನಿಸಿದ್ದ ಪುನಿಯಾ ಪರೀಕ್ಷೆಗೆ ತಂದಿದ್ದ ಕಿಟ್ ಅವಧಿ ಮುಗಿದಿದೆ ಎಂದು ಆರೋಪಿಸಿದ್ದ ಪುನಿಯಾ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ ಬಜರಂಗ್ ಪುನಿಯಾ.